ಹೌ ಹ್ಯಾವ್ ಯು ಪ್ರಾಕ್ಟೀಸ್ ಡಿಟ್ಯಾಚ್ಮೆಂಟ್ ಸರ್? ಯಾಕೆಂದರೆ ನಿಮ್ಮ ಒಂದು ಜಾಗದಲ್ಲಿ ಇಷ್ಟು ಹೆಸರಿದೆ, ನಿಮ್ಮ ಸಕ್ಸಸ್ಸು, ಕೆಲವು ಸತಿ ಅದನ್ನೆಲ್ಲ ನೀವು ಅವತ್ತಿನ ದಿವಸಕ್ಕೆ ತಟ್ಟೆ ಥರ ಖಾಲಿ ಮಾಡಿ ಮುಂದಕ್ಕೆ ಹೋಗ್ತಿರ್ತೀರಾ ಹೇಗೆ? ಹೌದು. ಇಲ್ಲ, ಈಗ ನಾನು ಹೇಳೋದು ಪ್ರಪಂಚದಲ್ಲೇ ಈಗ ನಾವು ಫ್ಯಾಮಿಲಿ ಬದುಕೋದು ಪ್ರಪಂಚದಲ್ಲಿ ತಾನೆ. ನಾನು ಹೇಳೋದು ಎಲ್ರಿಗೂ ಇಟ್ ಅಪ್ಲೈಸ್ ಟು ಎವ್ರಿಬಡಿ ಓವರ್ ಇಟ್ ಈಸ್. ಪ್ರೊಫೆಷ್ನಲಿ ಬಂದಾಗ ಕೆಲವು ಸಲ ಅದು ಆಗುತ್ತೆ. ಬಟ್ ನಾನು ಯಾವತ್ತೂ ಈ ಥರ ಅಪ್ರೋಚ್ ಇದ್ದರಿಂದ ನನಗೆ ಅದು ತೊಂದರೆಗಳಾಗಿಲ್ಲ. ಉದಾಹರಣೆಗೆ when I was in the peak period, ನನ್ನ ಕಂಟೆಂಪ್ರರಿ ಒಬ್ಬ ಹೀರೋ ಈ ವಾಸ್ ಕ್ರಿಯೇಟಿಂಗ್ ಲಾಟ್ಸ್ ಆಫ್ ನ್ಯೂಸಸ್ ಅಬೌಟ್ ಮೀ, ಅಲ್ಲಿ ಇಲ್ಲಿ ಅದು ಇದು ಏನೋ ಸುದ್ದಿ ಗಿದ್ದಿ ಇದೆ. ಬಿಕಾಸ್ ಈ ವಾಸ್ ಫೀಲಿಂಗ್ ಇನ್ಸೆಕ್ಯೂರ್ಡ್ ಅಬೌಟ್ ಮೈ ಸಕ್ಸಸ್, ಮೈ ಗ್ರೋತ್. ಸರಿ. ಓಕೆ, ಆ್ಯಂಡ್ ಈ ಆ್ಯಕ್ಚುಲಿ ಫ್ರಾಂಕ್ಲಿ ಸ್ಪೀಕಿಂಗ್ ಸೈಮಲ್ಟೇನಿಯಸ್ಲಿ he was also successful, he was also in that level. But I don't know what was disturbing him and what was happening to him or something like that. ನನಗೆ ಬಂದು ತುಂಬ ಜನ ಹೇಳ್ತಿದ್ರು, ಇಲ್ಲ ಇದು ತುಂಬ ಜಾಸ್ತಿ ಆಗ್ತಾಯಿದೆ, ನೀವು ಅದು ಮಾಡಬೇಕು. ನಾನೇನು ಮಾಡೋದು? ಅವ್ರು ಮಾಡ್ಕೋತಾರೆ, ಮಾಡ್ಕೊಳ್ಳಿ ಪಾಪ. ಸಿ, ಇಫ್ ವಾಟ್ ಇಸ್ ಟ್ರೂತ್ ಇಟ್ ವಿಲ್ ಸ್ಟೇ, ವಾಟ್ ಇಸ್ ಫಾಲ್ಸ್ ಇಟ್ ಗೋ ಅವೇ ಬೈ ಇಟ್ ಸೆಲ್ಫ್. ವೈ ಶುಡ್ ಐ ಬ್ರೇಕ್ ಮೈ ಹೆಡ್ ಅಂತ ಯಾಕೆ ರಿಯಾಕ್ಟ್ ಮಾಡಬೇಕು? ಈವನ್ ದೆನ್ ಪೀಪಲ್ ವೆಂಟ್ ಆನ್ ಕಮಿಂಗ್. ಐ ಸೆಡ್, ಅಪ್ಪ ನಿಮ್ಮನ್ನು ತೆರೆಯೋದು ಕಷ್ಟ ಆಗ್ತಿದೆ, ಒಂದು ಕೆಲಸ ಮಾಡಿ, ಕರೆಸಿ ಮಾತಾಡೋಣ. ದೇ ಆಲ್ ಕೇಮ್ ವಿತ್ ದಿಯರ್ ಪೀಪಲ್. ಯಾವುದೋ ಒಂದು ಕಾಮನ್ ಪ್ಲೇಸಲ್ಲಿ ಕೂತ್ಕೊಂಡ್ವಿ. ಫ್ರೆಂಡ್ ಓನ್ಲಿ. ಐ ಸೆಡ್, ವಾಟ್ ಇಸ್ ದ ಪ್ರಾಬ್ಲಮ್? What is this? Why are you creating all these things? I told him one thing. See, you look better than me. You are more handsome than me. You are a better dancer than me. Everything. I am getting action genre films because I got a rough face, a tough thing, whatever it is. You are getting different kind of films. The problem what is happening is why you are not successful, because you are wasting your time thinking about me. ಯು ಆರ್ ನಾಟ್ ಥಿಂಕಿಂಗ್ ಅಬೌಟ್ ಯೋರ್ ವರ್ಕ್. ನಿನ್ನ ಕೆಲಸದ ಬಗ್ಗೆ ಯೋಚನೆ ಮಾಡ್ತಿಲ್ಲ, ನನ್ನ ಕೆಲಸದ ಬಗ್ಗೆ ಯೋಚನೆ ಮಾಡ್ತಿದ್ಯಾ. ಬಟ್ ಐ ಆಮ್ ನಾಟ್ ಡೂಯಿಂಗ್ ದಟ್. ಐ ಆಮ್ ಜಸ್ಟ್ ಥಿಂಕಿಂಗ್ ಅಬೌಟ್ ಮೈ ವರ್ಕ್. ಸೊ ನಥಿಂಗ್ ಇಸ್ ಟೇಕಿಂಗ್ ಅವೇ ಫ್ರಮ್ ಮೀ, ಬಟ್ ಯು ಆರ್ ಟೇಕಿಂಗ್ ಅವೇ ಟೈಮ್ ಫಾರ್ ಸಮಥಿಂಗ್ ಎಲ್ಸ್ ವಿಚ್ ಇಸ್ ನಾಟ್ ಇನ್ ಯುವರ್ ಹ್ಯಾಂಡ್ ಅಟ್ ಆಲ್. ಸೊ ವೈ ಆರ್ ಯು ವೇಸ್ಟಿಂಗ್ ಟೈಮ್? ಜಸ್ಟ್ ಕಾನ್ಸಂಟ್ರೇಟ್ ಆನ್ ಯುವರ್ ವರ್ಕ್. ಆಫ್ಟರ್ ದಟ್ ಐ ಡೋಂಟ್ ನೋ ವಾಟ್ ಇಟ್, ಬಟ್ ದ ಮೆಸೇಜ್ ವೆಂಟ್ ಟು ಹಿಮ್. He said, there is no point in this. No point in disturbing anybody or doing anything. It stopped. I kept on to ನನ್ನ ಸಕ್ಸಸ್ ಬಂತು, ಫೇಲ್ಯೂರ್ ಬಂತು. ದ ಜರ್ನಿ ಗೋಸ್ ಆನ್. ದಿಸ್ ಇಸ್ ಹೌ ಐ ಅಪ್ರೋಚ್ ಟು ದ ಲೈಫ್. ಹೆಂಗೆ ಸರ್ ನೀವು ಹೀಗೆ ಅಂದರೆ ರಿಯಾಕ್ಟ್ ಮಾಡಲ್ಲ, ಕ್ಲಿಯರಾಗಿ ಒಂದು ನೋಡ್ಬಿಡ್ತೀರಾ, ಹಿಂಗಿದೆ ವಿಷಯ, ಅದನ್ನು ಹಿಂಗೆ ಹ್ಯಾಂಡಲ್ ಮಾಡಬೇಕು. ಹೌ ಹ್ಯಾವ್ ಯು ಹ್ಯಾಂಡಲ್ ಯುವರ್ ಎಮೋಷನ್ಸ್? ಬಿಕಾಸ್ ನಮ್ಮಲ್ಲಿ ಪಾಸಿಟಿವ್ ಎಮೋಷನ್ಸ್ ಇಸ್ ಆಲ್ವೇಸ್ ಗ್ರ್ಯಾಟಿಟ್ಯೂಡು, ಮತ್ತು ಹ್ಯಾಪಿನೆಸ್ಸು, ಜಾಯ್, ಅಪ್ರಿಷಿಯೇಟಿಂಗ್, ಇದೆಲ್ಲ ಓಕೆ. ಇದ್ರದ್ದು ಆಪೋಸಿಟ್ ಎಮೋಷನ್ಸ್ ಆರ್ ಆಲ್ವೇಸ್ ಹೊಟ್ಟೆ ಕಿಚ್ಚು, ಕೋಪ, ಮತ್ತು ಈ ಎಸ್ಪೆಷಲಿ ಬಣ್ಣದ ಬದುಕಲ್ಲಿರೋ ನೀವು ಆ ಎಲ್ಲ ಬಣ್ಣಗಳನ್ನು ನಿಮ್ಮ ಕುಂಚಕ್ಕೆ ಆಗಾಗ ಮುಟ್ತಾ ಇರಬೇಕು, ಹಚ್ಕೋತಾ ಇರಬೇಕಲ್ವಾ, ಟು ಬ್ರಿಂಗ್ ಇಟ್ ಆನ್ ದ ಸ್ಕ್ರೀನ್. ಯಾವ ಬದುಕಲ್ಲೂ ಮಾಡಬಾರ್ದು. ಈ ಬದುಕಲ್ಲೇ ಅಲ್ಲ, ಯಾವ ಬದುಕಲ್ಲೂ ಮಾಡಬಾರ್ದು. ಬಣ್ಣದ ಬದುಕಲ್ಲಿ ಬಿಕಾಸ್ ಇಟ್ ಇಸ್ ಡಿಸ್ಕಸ್ಡ್. ಪಾತ್ರ ಜನಗಳು ರೆಕಗ್ನೈಸ್ ಮಾಡ್ತಾರೆ, ಅವ್ರ ಮುಖಾನ ರೆಕಗ್ನೈಸ್ ಮಾಡ್ತಾರೆ. ಅದರಿಂದ ಅವ್ರದ್ದು ಏನೇ ಭಾವನೆಗಳಿದ್ರು ಹೆಚ್ಚು ಡಿಸ್ಕಷನ್ಗೆ ಬರುತ್ತೆ. ಅಲ್ಲದೆ ಇದ್ದೇ ಒಬ್ಬ ಕಾಮನ್ ಮ್ಯಾನ್ ಆದರೂ ಸಹ ಅದನ್ನು ಮಾಡಬಾರ್ದು ಅಂತ ನಾನು ಹೇಳೋದು. ದ್ಯಾಟ್ ಈಸ್ ಜಸ್ಟ್ ಡಿಸ್ಟ್ರಾಯಿಂಗ್ ಯುವರ್ ಓನ್ ಹೆಲ್ತ್, ಯುವರ್ ಓನ್ ಸೆಲ್ಫ್. ಆ್ಯಂಡ್ ನಾನು ಹೇಳಿದಾಗೆ ನೀವು ನಿಮ್ಮ ಕೆಲಸದ ಬಗ್ಗೆ, ನೀವು ಮಾಡಬೇಕಾದ್ರೆ ಕೆಲಸಕ್ಕೆ ಯೋಚನೆ ಮಾಡೋದ್ರ ಬದಲು ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಿರ್ತೀರ. ಅಲ್ಲೇ ನಿಮ್ಮ ಸಮಯ ಹೋಯಿತು. ದೇರ್ ಇಸ್ ಸೆಲ್ಫ್ ಯು ಆರ್ ಲೂಸಿಂಗ್ ಸೋ ಮೆನಿ ಥಿಂಗ್ಸ್. ಸೊ ಮಾಡಬೇಡಿ.